ನಮಸ್ಕಾರ ಗೆಳೆಯರೇ, ನಾನು ನಂದೀಶ್ ಮಂಡ್ಯ. ಈಗ ಇವತ್ತಿನ ವಿಷಯ ಏನಪ್ಪ ಅಂತಂದರೆ, ನಿಮಗೆಲ್ಲ ತಿಳಿದೇ ಇದೆ, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟ ಕಳೆದ ಸುಮಾರು 20 ವರ್ಷಗಳಿಂದ ಇದು ವಿಕಲಚೇತನರಿಗೆ ಗೋಸ್ಕರ ಕೆಲವು ಹೋರಾಟಗಳನ್ನು ಹಮ್ಮಿಕೊಂಡು ಅವರ ಕಾಯ್ದೆ ಬಗ್ಗೆ, ಇಂಪ್ಲಿಮೆಂಟೇಷನ್ ಬಗ್ಗೆ, ಅವರ ರಾಜಕೀಯ ಮೀಸಲಾತಿ ಬಗ್ಗೆ, ಇನ್ನಿತರ ಸಮಸ್ಯೆಗಳ ಬಗ್ಗೆ ಹೋರಾಡ್ತಾ ಇರುವಂಥ ಒಂದು ಸಂಘಟನೆ ನಿಮಗೆಲ್ಲ ತಿಳಿದೇ ಇದೆ. ನಾನು ನಂದೀಶ್, ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟದ ಪ್ರಸ್ತುತ ಸ್ಥಿತಿಯಲ್ಲಿ ನಾನು ಸಲಹಾ ಸಮಿತಿ ಸದಸ್ಯನಾಗಿದ್ದೀನಿ ಮತ್ತು ಹಿಂದೆ ರಾಜ್ಯ ಸಂಯೋಜಕನಾಗಿ ಕೆಲಸ ಮಾಡಿದ್ದೀನಿ. ಇಷ್ಟೇ ದಿನಾಂಕ 19/1/2026 ಜನವರಿಯಿಂದ ಕರ್ನಾಟಕ ಅಂಗವಿಕಲರ ರಾಜ್ಯ ಒಕ್ಕೂಟವು ಬಸವ ಕಲ್ಯಾಣದಿಂದ ಬೆಂಗಳೂರು ಫ್ರೀಡಮ್ ಪಾರ್ಕ್ವರೆಗೆ ಒಂದು ರ್ಯಾಲಿಯನ್ನು, ಬೈಕ್ ರ್ಯಾಲಿ ಮತ್ತು ಇದನ್ನು ಹಮ್ಮಿಕೊಂಡಿದ್ದಾರೆ. ಈ ಒಂದು ರ್ಯಾಲಿ ಪ್ರಮುಖವಾಗಿ ವಿಕಲಚೇತನಗಿರುವಂಥ ಸಮಸ್ಯೆಗಳನ್ನು ಪ್ರಮುಖವಾಗಿ ಸರ್ಕಾರಕ್ಕೆ ಅರ್ಥ ಮಾಡಿಸೋಕ್ಕೆ ಮತ್ತು ನಮ್ಮ ಸಮಸ್ಯೆಗಳನ್ನು ಅವ್ರಿಗೆ ಬಗೆಹರಿಸೋಕ್ಕೋಸ್ಕರ ಈ ಒಂದು ರ್ಯಾಲಿಯನ್ನು ಅಭೂತಪೂರ್ವ ರ್ಯಾಲಿಯನ್ನು ಮಾಡ್ತಾಯಿದ್ದೀವಿ. ಹಂಗಾಗಿ ತಾವೆಲ್ಲ ಕಳಕಳಿಯಿಂದ ಕೇಳ್ಕೊಳ್ಳೋದೇನಂತಂದರೆ, ಸ್ವಇಚ್ಛೆಯಿಂದ ನಮಗಿರೋ ಸಮಸ್ಯೆ, ನಮಗಿರೋ ವಿಕಲಚೇತನಗಿರುವಂಥ ಒಂದು ಏನು ಅಸಡ್ಡೆ ಇದೆ ಸರ್ಕಾರದಿಂದ, ಒಂದು ಅಸಡ್ಡೆಯನ್ನು ಹೋಗಲಾಡಿಸೋ ಸಲುವಾಗಿ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಪ್ರತಿಯೊಂದು ಜಿಲ್ಲೆ, ಪ್ರತಿಯೊಂದು ತಾಲೂಕು, ಪ್ರತಿಯೊಂದು ಹೋಬಳಿ, ಪ್ರತಿಯೊಂದು ಗ್ರಾಮದಲ್ಲಿ ಇರುವಂತಹ ವಿಕಲಚೇತನರು ತಾವೆಲ್ಲರೂ ಸ್ವಇಚ್ಛೆಯಿಂದ ಈ ಒಂದು ರ್ಯಾಲಿಗೆ ಭಾಗವಹಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಭಾಗವಹಿಸಿ ನಮ್ಮ ಹಕ್ಕನ್ನು ಪಡೆಯೋದಕ್ಕೆ ನಾವು ಹೋರಾಟವನ್ನು ಮಾಡಬೇಕಾಗಿದೆ. ಹೋರಾಟ ಬಿಟ್ಟರೆ ಬೇರೆ ದಾರಿ ಇಲ್ಲ. ಸರ್ಕಾರಕ್ಕೆ ನಮ್ಮ ಕಷ್ಟಗಳನ್ನು ಅರ್ಥ ಮಾಡ್ಸೋಕೆ ಆಗ್ತಿಲ್ಲ ಬೇರೆ ಯಾವ ರೀತಿ ಇಲ್ವೇ. ಹಾಗಾಗಿ ಈ ಹೋರಾಟವನ್ನು ಹಮ್ಮಿಕೊಂಡಿದ್ದೀವಿ. ತಾವೆಲ್ಲ ಸಹಕಾರದಿಂದ ಬಂದು ಈ ಹೋರಾಟವನ್ನು ಯಶಸ್ವಿಗೊಳಿಸಬೇಕು. ಏಕೆಂದರೆ ಈಗಿಲ್ಲ ಬೇರೆ ಬೇರೆ ಸಂಘಟನೆಗಳು ನಿಮ್ಗೆ ಗೊತ್ತಿದೆ, ಅಂಗನವಾಡಿ ಕಾರ್ಯಕರ್ತರು, ದಿನಗೂಲಿ ಕಾರ್ಯಕರ್ತರು, ಬೇಕಾದಷ್ಟು ಸಂಘಟನೆಗಳು ತಮ್ಮ ತಮ್ಮ ಹಕ್ಕುಗಳನ್ನು ಪಡ್ಕೊಳ್ಳೋಕ್ಕೆ, ತಮಗೆ ಬೇಕಾದಂಥ ಸೌಲಭ್ಯಗಳನ್ನು ಪಡ್ಕೊಳ್ಳೋಕ್ಕೆ ಸರ್ಕಾರದಿಂದ ಸಾಕಷ್ಟು ಹೋರಾಟವನ್ನು ಮಾಡಿವೆ, ಅದರಲ್ಲಿ ಯಶಸ್ವಿಯನ್ನು ಆಗಿವೆ. ಆದರೆ ಇದುವರೆಗೂ ನಮ್ಮ ವಿಕಲಚೇತನರು ಈ ಒಂದು ಕಾರಣಕ್ಕೆ ಎಲ್ಲೂ ಮನಸ್ಸು ಮಾಡಿಲ್ಲ. ಹಾಗಾಗಿ ತಾವೆಲ್ಲ ಮನಸ್ಸು ಮಾಡಿ ಈ ಒಂದು ರ್ಯಾಲಿಗೆ ಭಾಗವಹಿಸಿ ಈ ಒಂದು ಅನಿರ್ದಿಷ್ಟಾವಧಿ ಮುಷ್ಕರಕ್ಕೆ ಎಲ್ಲರೂ ಕೈ ಜೋಡಿಸ್ಬೇಕು ಅಂತ ಕೇಳ್ಕೊಳ್ತಾ, ಮತ್ತೊಮ್ಮೆ ತಮ್ಮನ್ನು ಕಳಕಳಿಯಿಂದ, ಏಕೆಂದರೆ ಇದು ಬಿಟ್ಟರೆ ಬೇರೆ ದಾರಿ ಇಲ್ಲ ನಮಗೆ, ಇದೊಂದು ಒಳ್ಳೆಯ ಸಮಯ, ದಯವಿಟ್ಟು ಬಂದು ನೀವು ಈ ಒಂದು ಹೋರಾಟಕ್ಕೆ ಭಾಗವಹಿಸಿ ಅಂತ ಹೇಳ್ತಾ ತಮ್ಮೆಲ್ಲರಿಗೂ ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಆಯಿತಾ? ಎಲ್ಲರೂ ಭಾಗವಹಿಸಿ.